ಹಲೋ ಮಿಸ್ ಹಾಯ್. ಇವತ್ತು ನಮ್ಮ ಬಿ ಟಿ ಎಸ್ JKFF CLG ಪ್ಲೇ ಬಾಯ್ ವರ್ಸಸ್ ರಿವೆಂಜ್ ಗರ್ಲ್ ಪಾರ್ಟ್ 6 ಕಣ್ಮುಚ್ಚೆ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ಡೈರೆಕ್ಟಾಗಿ FF ಒಳಗಡೆ ಹೋಗೋಣ. ಲಾಸ್ಟ್ ಪಾರ್ಟ್ ಎಂಡಲ್ಲಿ JK ಸ್ಟೇಜ್ ಮೇಲೆ ನಿಮ್ಮನ್ನೇ ನೋಡ್ತಾ ನಿಮಗೋಸ್ಕರ ಡ್ಯಾನ್ಸ್ ಮಾಡಿದ್ರು. ನೀವು ಅವ್ರನ್ನ ನೋಡ್ತಿರಲ್ಲ. ಸೊ ಆ ಕೋಪಕ್ಕೆ JK ನಿಮ್ಮ ಹತ್ರ ಬಂದು ನಿಮ್ಮನ್ನ ಹಿಡ್ಕೊಂಡು ಎಲ್ಲರೂ ಮುಂದೆ ಲಿಪ್ ಲಾಕ್ ಮಾಡಿರ್ತಾರೆ. ನೀವು ಶಾಕಲ್ಲಿ ಹಾಗೆ ನಿಂತಿರ್ತೀರಾ ಆ್ಯಂಡ್ ಸೇಹುನ್ ಕಣ್ಣಲ್ಲಿ ಟಿಯರ್ಸ್ ಬರ್ತಿರುತ್ತೆ. ಅಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೆ ಅಲ್ವಾ. ಇವಾಗ ಹಾಗೆ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. ಜಂಕುಕ್ ಏನು ಮಾಡ್ತಿದ್ಯಾ? ಜಸ್ಟ್ ಲೀವ್ ಹರ್. ನಿನಗೆಷ್ಟು ಧೈರ್ಯ? ಕಾಲೇಜ್ ಪ್ರಿನ್ಸಿಪಾಲ್ ನಾನಿಲ್ಲಿದ್ದೀನಿ, ನಿನಗೆ ಕ್ಲಾಸ್ ತಗೊಳ್ಳೋ ಲೆಕ್ಚರ್ ಎಲ್ಲ ಇಲ್ಲೇ ಇದ್ದಾರೆ ಆ್ಯಂಡ್ ಈ ಎಲ್ಲ ಸ್ಟೂಡೆಂಟ್ಸ್ಗಳ ಮಧ್ಯೆ ನಿಂತು ಈ ರೀತಿ ವಯನ ಕಿಸ್ ಮಾಡ್ತಿದ್ಯಲ್ಲ, ನಿನಗೇನು ಅನ್ನಿಸ್ತಾ ಅಲ್ವಾ? ಬಿಡು ವಯನ. ಆಗ JK ಕಿಸ್ನ ಬ್ರೇಕ್ ಮಾಡಿಬಿಟ್ಟು, ಯಾಕೆ ಪ್ರಿನ್ಸಿ ಹಿಂಗೆ ಸುಮ್ಮನೆ ಅರಚ್ಕೋತೀಯಾ? ನಾನೇ ನಿನಗೆ ಕಿಸ್ ಕೊಡ್ತಾ ಇದ್ದೀನಾ? ಇವಳಿಗೆ ತಾನೇ ಕೊಡ್ತಾ ಇದ್ದೀನಿ. ಕೊಡಿಸ್ಕೊತಾರಾಳೆ, ಸುಮ್ಮನೆ ನಿಂತಿದ್ದಾಳೆ. ಮಧ್ಯದಲ್ಲಿ ನಿಂದೇನು? ವಾಟ್? ಜಂಕುಕ್ ಜಸ್ಟ್ ಗೆಟ್ ಔಟ್. ಏನಮ್ಮ ವಯನ್, ಈ JK ನಿನ್ನ ಎಲ್ಲರ ಮುಂದೆ ಈ ರೀತಿ ಕಿಸ್ ಮಾಡ್ತಾಯಿದ್ರು, ನೀನು ಮಾತ್ರ ಏನು ಮಾತಾಡದೆ ಸುಮ್ಮನೆ ನಿಂತಿದೆಯಲ್ಲ. ಇವ್ನು ಕೆನ್ನಾಗಿ ಸರಿಯಾಗಿ ಮುಟ್ಟು ನೋಡ್ಕೊಳಂಗೆ ಎತ್ತು ಬಾರಿಸ್ಬೇಕು ತಾನೆ. ಓಯ್ ಪ್ರಿನ್ಸಿ, ಸಾಕು ನಿಲ್ಸು. ಏನು ಇವಳಿಗೆ ಐಡಿಯಾ ಕೊಡ್ತಾಯಿದ್ಯಾ ನೀನು? ವಯನ್ ಇನ್ನು ಮುಂದೆ ನಾನು ಇವಳನ್ನ ಏನೇ ಮಾಡಿದ್ರು ನನಗೇನು ಮಾಡಲ್ಲ, ಯಾಕಂದರೆ ಇವಳಿಗೆ ನನ್ನ ಕಂಡ್ರೆ ಇಷ್ಟ ಅಲ್ವಾ ವಯನ್ ಅಂತ ನಿಮ್ಮ ಶೋಲ್ಡರ್ ಮೇಲೆ ಕೈ ಹಾಕಿ ಅವ್ರ ಹತ್ರ ಹೇಳ್ಕೊಂಡು ಕ್ಲೋಸಾಗಿ ಸೈಡ್ ಹಾಗೆ ಮಾಡ್ಕೋತಾರೆ. ಇದು ನೋಡಿ ಕಿಮ್ಸುಗೆ ಸಿಟ್ಟು ಬರ್ತಿರುತ್ತೆ ಆ್ಯಂಡ್ ಸೇಹುನ್ JK ಈ ರೀತಿಯೆಲ್ಲ ನಡ್ಕೋತಿದ್ರು, ವಯನ್ ಯಾಕೆ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾಳೆ ಅಂತ ನಿಮ್ಮನ್ನ ಅಳ್ತಾ ನೋಡ್ತಿದ್ದಾರೆ. ಅವ್ರ ಐಸ್ ಫುಲ್ ರೆಡ್ಡಿಶ್ ಆಗಿದೆ. ಜಂಕೋಕ್ ಇವಾಗಲೇ ಇಲ್ಲಿಂದ ಆಚೆ ಹೊರಟೋಗು. ನಿನ್ನಿಂದ ಈ ಕಲ್ಚರಲ್ಲಿ ಇವೆಂಟ್ ಸ್ಟಾಪ್ ಆಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಪ್ಲೀಸ್ ಗೆಟ್ ಔಟ್ ಫಸ್ಟ್. ಓಕೆ ಹೋಗ್ತೀನಿ ಬಿಡು ಪ್ರಿನ್ಸಿ. ಇಷ್ಟೊತ್ತು ನಾನು ಮಾಡ್ತಿದ್ದ ಡ್ಯಾನ್ಸ್ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಇವಾಗ ನನ್ನೇ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿದ್ದಾನೆ. ಓಲ್ಡ್ ಸಿಲ್ಲಿ ಮ್ಯಾನ್. ನೀನೇ ನೋಡ್ಕೊ ನಿನ್ನ ಫಂಕ್ಷನ. ವಯಂಚಿನ ಬಾ, ನಾವಿಬ್ಬರು ಆಚೆ ಹೊರಟೋಗ್ಬಿಡೋಣ. ಇವ್ರು ಯಾರೋ ನಮ್ಮನ್ನ ಸರಿಯಾಗಿ ಕಿಸ್ ಮಾಡೋಕ್ಕೆ ಬಿಡೋಲ್ಲ ಅಂತಾರೆ. ಯಾವುದಾದ್ರೂ ಪಾರ್ಕಿಗೆ ಹೋಗಿ ನಮ್ಮ ಕಿಸ್ನ ಮುಂದುವರ್ಸ್ಕೊಳ್ಳೋಣ ಆಯಿತಾ? ಬಾ ಅಂತ ನಿಮ್ಮ ಕೈನ JK ಗ್ರಿಪ್ಪಾಗಿ ಇಟ್ಕೊಂಡು ಆ ಪ್ಲೇಸ್ ಬಿಟ್ಟು ಹೊರಗಡೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಸುಮ್ಮನೆ JK ಹಿಂದೆನೇ ಹೋಗ್ತಾ ಇದ್ದೀರಾ. JKನ ಸ್ಟಾಪ್ ಮಾಡ್ತಾಯಿಲ್ಲ ನೀವು. ಕಿಮ್ಸುಗೂ ಸೇಹುನ್ಗೂ ಏನೂ ಅರ್ಥ ಆಗುತ್ತೆ, ಅವರಿಬ್ಬರು ನಿಮ್ಮಿಂದನೇ ಓಡ್ ಬರ್ತಿದ್ದಾರೆ. ವಯನ್ ಏನೇ ನೀನು JK ಹಿಂದೆನೇ ಹೋಗ್ತಾ ಇದೆಯಾ? ಏನಾಯ್ತು ನಿನಗೆ? ನಿಂತ್ಕೊಳ್ಳಲೇ. ಕಿಮ್ಸೋ ಹೋಗೆ ಸುಮ್ಮನೆ. JK ಇವಾಗ ಯಾಕೆ ನೀನು ಮತ್ತೆ ವಯನಿಗೆ ಕಾಟ ಕೊಡ್ತಿದ್ಯಾ? ಬಿಡು ಅವಳನ್ನ. ಕಿಮ್ಸೋ ಇವಾಗ ನಿನ್ಗೇನು ಪ್ರಾಬ್ಲಮ್ಮು? ಸುಮ್ಮನೆ ವಟ ಅಂತಾಳೆ, ಹೋಗಿ ಸೈಡಿಗೆ. ಆವಾಗ ಸೇಹುನ್ JK ನೀನು ತುಂಬ ಅತಿ ಆಯಿತು, ವಯನ್ ಕೈನ ಬಿಡು. ಓಯ್ ನೀನೇನೋ ನನಗೆ ಹೇಳೋದು? ನನ್ನ ಮಗನೇ ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಂಡು ಹೋಗ್ತಾರೋ. ನೀನು ಬಿಡು ಅಂದ ತಕ್ಷಣ ಬಿಟ್ಬಿಡ್ಬೇಕಾ ನಾನು? ನೀನೇನು ಇವಳು ಬಾಯ್ ಫ್ರೆಂಡಾ? ಹೌದು ಸೇಹುನ್ ನನ್ನ ಬಾಯ್ ಫ್ರೆಂಡೇ. ನಾವಿಬ್ಬರು ಲವ್ ಮಾಡ್ತಿದ್ದೀವಿ. ಸರಿಯಾಗಿ ಕೇಳಿಸ್ಕೊ JK. ಸೇಹುನ್ ನನ್ನ ಬಾಯ್ ಫ್ರೆಂಡ್. ಸೇಹುನ್ ಐ ಲವ್ ಯು ಅಂದ್ಬಿಟ್ಟು ನೀವು JK ಕೈನ ಫಾಸ್ಟಾಗಿ ಒದ್ರುಬಿಟ್ಟು JK ಕಣ್ಮುಂದೆನೇ ಸೇಹುನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊತೀರಾ. ಅಷ್ಟೇ ಅಲ್ಲ, ನಮ್ಮ JK ಭಯಂಕರ ಸಿಟ್ಟಾಗಿ ನೋಡ್ತಾ ಇದ್ದಾರೆ ನಿಮ್ಮಿಬ್ಬರನ್ನೇ. ಅವರಿಗೆ ಚೆನ್ನಾಗಿ ಗೊತ್ತು, ಅವ್ರಿಗೆ ನಿಮ್ಮ ಮೇಲೆ ಹುಟ್ಟಿರೋ ಫೀಲ್ ಜಸ್ಟ್ ಲಸ್ಟ್ ಆ್ಯಂಡ್ ಅಟ್ರಾಕ್ಷನ್ ಅಷ್ಟೇ, ಲವ್ ಎಲ್ಲ ಏನಿಲ್ಲ ಅಂತ. ಬಟ್ ಆದರೂ ನೀವು ಸೇಹುನ್ಗೆ ಐ ಲವ್ ಯು ಅಂತ ಹೇಳಿ JK ಮುಂದೆನೇ ಅವನ್ನ ಹಗ್ ಮಾಡ್ಕೊಂಡಿದ್ದನ್ನು ನೋಡಿ JKಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಕೋಪದಲ್ಲೇ ನಿಮ್ಮಿಬ್ಬರೂ ಗುರಾಯಿಸ್ಕೊಂಡೇ ನೋಡ್ತಾ ಇದ್ದಾರೆ. ವಯನ್ ನೀ ಹೇಳ್ತಿರೋದು ನಿಜನಾ? ನನಗೆ ನಂಬೋಕೆ ಆಗ್ತಿಲ್ಲ. ನನಗೂ ನೀನು ಅಂದರೆ ತುಂಬ ಇಷ್ಟ ಗೊತ್ತಾ. ಆ್ಯಕ್ಚುಲಿ ಇವತ್ತು ನಾನೇ ನಿನಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇವಾಗ ನೀನೇ ಐ ಲವ್ ಯು ಅಂತ ಹೇಳಿದ್ದು ನನ್ನ ಮನಸ್ಸಿಗೆ ಸಖತ್ ಖುಷಿ ಆಗ್ತಿದೆ. ಲವ್ ಯು ಟು ವಯನ್. ಸೇಹುನ್ ಐ ಆಮ್ ಸಾರಿ ಯಾಕೆ ಹೇಳ್ತಿದ್ಯಾ ವಯನ್? ಯಾಕಂದರೆ ಈ JK ನನ್ನ ಎಲ್ಲರ ಮುಂದೆ ಕಿಸ್ ಮಾಡ್ತಿದ್ರು, ನಾನು ಇಂಥಕ್ಕೇನು ಮಾಡೋಕ್ಕಾಗಲಿಲ್ಲ, ಇವನ್ನ ತಡೀಲಿಲ್ಲ ನಾನು. ಅವಾಗ ನಾನು ಶಾಕಲ್ಲಿದ್ದೆ, ನಂಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ವಯನ್ ಬಿಟ್ಟಾಕು, ಇನ್ನು ಮುಂದೆ ನಾವಿಬ್ಬರು ಕಮಿಟೆಡ್ ಅಲ್ವಾ? ನಮ್ಮಿಬ್ಬರ ಮಧ್ಯೆ ಬೇರೆ ಯಾವುದೇ ಮೂರನೇ ವ್ಯಕ್ತಿ ಎಂಟರ್ ಆಗೋದಕ್ಕೂ ನಾನು ಬಿಡಲ್ಲ ಇನ್ನು ಮುಂದೆ. ನೀನು ಚಿಂತೆ ಮಾಡಬೇಡ ವಯನ್, ನಿನ್ನ ಜೊತೆ ನಾನಿದ್ದೀನಿ. ವಾವ್ ವೆರಿ ನೈಸ್. ಇವಳು ಜೂಲಿಯಟ್ಟು, ನೀನು ರೋಮಿಯೋ ಆ್ಯಂಡ್ ನಾನು ಮಧ್ಯದಲ್ಲೇನು ವಿಲ್ಲನಾ? ಚೆನ್ನಾಗಿದೆ ಡ್ರಾಮಾ. ಈ ಡೈಲಾಗೆಲ್ಲ ಎಲ್ಗಟ್ಟು ಹೊಡ್ಕೊಂಬಂದೆ ನೀನು. ಬಟ್ ಸೇಹುನ್ ನಿಂಗಿದು ಸೂಟ್ ಆಗಲ್ಲ. ವಯನ್ ನಿಂಗೆ ಹೀರೋನು ನಾನೇ, ವಿಲ್ಲನು ನಾನೇ. ಬಾರೆ ನನ್ನ ಜೊತೆ. JK ಡೋಂಟ್ ಟಚ್ ಮೀ. ನೆಕ್ಸ್ಟ್ ಟೈಮ್ ಸ್ಕಿಪ್. ಇವಾಗ ನೀವು 3 ಜನ JKನ ಫುಲ್ ಇಗ್ನೋರ್ ಮಾಡಿ ಒಂದು ಕಾಫಿ ಶಾಪಲ್ಲಿ ಬಂದು ಕೂತಿದ್ದೀರಾ. ವಯನ್ ಸೇಹುನ್ ನೀವಿಬ್ಬರು ಹೀಗೆ ಒಬ್ಬರ ಮುಖನೊಬ್ಬರು ನೋಡ್ಕೊಂಡು ಕೂತಿದ್ರೆ ನಾನೊಬ್ಬಳೇ ನಿಮ್ಮಿಬ್ಬರು ಮುಖ ನೋಡ್ತಾ ಕೂರ್ಲಾ? ನನಗೆ ತುಂಬ ಬೋರ್ ಹೊಡಿತಿದೆ, ನಾನು ಮನೆಗೆ ಹೋಗ್ತೀನಿ ಅಷ್ಟೇ ಇವಾಗ. ಹೇ ಕಿಮ್ಸು ಎಲ್ಲೂ ಹೋಗಬೇಡ, ಕೂತ್ಕೋ ಪ್ಲೀಸ್. ಮತ್ತು ನೀವಿಬ್ಬರು ನನ್ನ ಕೇರೆ ಮಾಡ್ತಿಲ್ಲ, ನಾನು ಹೋಗ್ತೀನಿ ಬಿಡು. ಸಾರಿ ಕಿಮ್ಸು, ಇವತ್ತು ಇಬ್ಬರು ಒಬ್ರಿಗೊಬ್ರು ಫಸ್ಟ್ ಟೈಮ್ ಲವ್ ವಿಷಯ ಹೇಳ್ಕೊಂಡ್ವಲ್ವಾ, ಸೊ ಅದಕ್ಕೆ
ಅದಕ್ಕೆ ಏನು ಕಣ್ಣಲ್ಲೇ ರೊಮ್ಯಾನ್ಸಾ? ನೀವಿಬ್ಬರು ಮುಂದುವರಿಸಿ, ನಾನು ಯಾಕೆ ಸುಮ್ಮನೆ ಮಧ್ಯದಲ್ಲಿ? ಸೇಹುನ್, ನಾನಿವಾಗ ಹೋಗ್ತೀನಿ. ನೀನು ವಯನ್ನ ಆಮೇಲಿಂದ ಅವಳ ಮನೆಗೆ ಡ್ರಾಪ್ ಮಾಡಿಬಿಡು. ಓಕೆ, ಬಾಯ್. ಕಿಮ್ಸು, ನಮ್ಮ 3 ಜನಕ್ಕೂ ಕಾಫಿ ಆರ್ಡರ್ ಮಾಡಿದ್ದೀನಿ, ಕುಡಿದ್ಬಿಟ್ಟು ಹೋಗೋ. ನನಗೆ ಬೇಡ ಸೇಹುನ್, ನೀವಿಬ್ಬರೇ ಕುಡೀರಿ, ಬಾಯ್. ವಯನ್, ನೀನಾದರೂ ಹೇಳು ಅವಳಿಗೆ. ನಾನಾ? ಇಲ್ಲ, ಕಿಮ್ಸು ಒಂದ್ಸಲ ಡಿಸೈಡ್ ಮಾಡಿದರೆ ಅಷ್ಟೇ, ಅವಳನ್ನ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಹೋಗಲಿ ಬಿಡು ಸೇಹುನ್, ಅವಳು ಹಾಗೇ. ಓ ಸರಿ, ಮತ್ತೆ ನಾನೇನು ಹೇಳಿ, ನೀನೇನಾದರೂ ಹೇಳು. ಏನರ ಬಗ್ಗೆ? ಸುಮ್ಮನೆ ಹೀಗೆ ಏನಾದರೂ ನಮ್ಮ ಫ್ಯೂಚರ್ ಬಗ್ಗೆ ಹೇಳು ಸೇಹುನ್. ಫ್ಯೂಚರ್ ಬಗ್ಗೆನಾ? ವಯನ್, ನನಗೂ ತುಂಬ ಆಸೆ ಕನಸುಗಳಿದ್ದಾವೆ. ನಾನು ಕಾಲೇಜ್ ಮುಗಿಸ್ತಿದ್ದಾಗೆ ಒಂದೊಳ್ಳೆ ಜಾಬಿಗೆ ಸೇರ್ಕೋಬೇಕು, ನನ್ನ ತಂಗಿನ ಚೆನ್ನಾಗಿ ಓದಿಸ್ಬೇಕು, ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಆ್ಯಂಡ್ ನಿನ್ನ ಇನ್ನೂ ಹೆಚ್ಚಾಗಿ ಲವ್ ಮಾಡಬೇಕು. ಒನ್ ಡೇ ನಮ್ಮಿಬ್ಬರು ಪೇರೆಂಟ್ಸ್ ಒಪ್ಪಿಗೆನೂ ತಗೊಂಡು ಮ್ಯಾರೇಜ್ ಆಗಬೇಕು. ಆಮೇಲೆ ಒಂದು ನಿಮಿಷ ವಯನ್, ಅಮ್ಮ ಕಾಲ್ ಮಾಡ್ತಿದ್ದಾರೆ, ಏನಂತ ಕೇಳ್ತೀನಿ. ಹಲೋ ಅಮ್ಮ, ಹೇಳು. ಏನು? ಹೌದಾ, ಸರಿ, ನಾ ಇವಾಗಲೇ ಬರ್ತೀನಿ. ಏನಾಯಿತು ಸೇಹುನ್? ವಯನ್, ನನ್ನ ಅಪ್ಪಂಗೆ BP ಜಾಸ್ತಿ ಆಗಿ ಅನ್ಕಾನ್ಷಿಯಸ್ ಆಗಿದ್ದಾರಂತೆ, ನಾ ಇವಾಗಲೇ ಮನೆಗೆ ಹೋಗಬೇಕು. ಹೌದಾ, ಸರಿ, ನೀವು ಬೇಗ ಹೋಗು ಸೇಹುನ್. ವಯನ್, ನಿಂಗೇನು ಬೇಜಾರಿಲ್ಲ ತಾನೆ? ಸಾರಿ, ನಾನು ನಿನ್ನ ಇವಾಗ ಡ್ರಾಪ್ ಮಾಡೋ ಸಿಚುವೇಷನಲ್ಲಿಲ್ಲ. ಹೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೀವು ಹೋಗು ಬೇಗ, ನಾನು ನೋಡ್ಕೋತೀನಿ. ಓಕೆ, ಬಾಯ್ ವಯನ್. ನೆಕ್ಸ್ಟ್, ನೀವು ಆ ಕಾಫಿ ಶಾಪ್ ಬಿಟ್ಟು ಬಸ್ ಹತ್ತಿ ಮನೆಗೆ ಹೋಗ್ತೀರಾ. ಮನೆ ಒಳಗಡೆ ಎಂಟರ್ ಆಗ್ತಿದ್ದಾಕೆ ನಿಮಗೆ ಫುಲ್ ಶಾಕ್. ವಯನ್, ಯಾಕೆ ಹಾಗೆ ನಿಂತ್ಕೊಂಡೆ? ಬಾ ಒಳಗಡೆ, ಬಾ ಕುತ್ಕೋ. ಇವರು ನಿನ್ನ ಕಾಲೇಜ್ ಫ್ರೆಂಡ್ಸ್ ಅಲ್ವಾ? ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದಿದ್ದಾರೆ, ಅದೇನಂತ ಕೇಳು. ನಾನು ಇವ್ರಿಗೇನಾದರೂ ಸ್ನ್ಯಾಕ್ಸ್ ತೊಗೊಂಬರ್ತೀನಿ. ಅದಕ್ಕೆ ಒಂದು ನಿಮಿಷ ನಿಂತ್ಕೋ. ಇವರಿಬ್ಬರು ನಮ್ಮ ಮನೆಗೆ ಯಾವಾಗ ಬಂದರು? ತುಂಬ ಹೊತ್ತಾಯ್ತಾ ಇವ್ರು ಬಂದು? ತುಂಬ ಹೊತ್ತೇನಿಲ್ಲ, ಒಂದು 10 ನಿಮಿಷ ಆಯ್ತು ಅಷ್ಟೇ. ಓಕೆ, ಅಣ್ಣ ಇವಾಗ ಮನೇಲಿಲ್ಲ ತಾನೆ? ಇಲ್ಲ ವಯನ್, ಅವರಲ್ಲಿ ಎಷ್ಟು ಬೇಗ ಬರ್ತಾರೆ? ನಿಮಗೆ ಗೊತ್ತು ತಾನೆ, ನಿನ್ನ ಅಣ್ಣ ಬರೋಷ್ಟರಲ್ಲಿ 7:30 ಆಗಿರುತ್ತೆ. ನೀವ್ರ ಹತ್ರ ಮಾತಾಡ್ತಾ ಇರು, ನಾನು ಇವ್ರಿಗೆ ಟೀ ಆ್ಯಂಡ್ ಸ್ನ್ಯಾಕ್ಸ್ ಏನಾದರೂ ತೊಗೊಂಬರ್ತೀನಿ. ಸರಿ. ಅದಕ್ಕೆ ಥಯಾಂಕ್. ಜಿಮಿನ್, ನೀವಿಬ್ಬರು ಇಲ್ಲಿ? ವಯನ್, ಯಾಕೆ ನಾವು ಬರಬಾರ್ದಿತ್ತಾ? ಛೇ, ಹಾಗೇನಿಲ್ಲ. ನಿಮ್ಮಿಬ್ರು ನಮ್ಮ ಮನೇಲಿ ಹೀಗೆ ಸಡನ್ನಾಗಿ ನೋಡಿ ಸ್ವಲ್ಪ ಶಾಕ್ ಆಯ್ತು ಅಷ್ಟೇ. ಏನು ವಿಷಯ? ವಯನ್, ನಾವು ಯಾಕೆ ಬಂದೋ ಅಂದರೆ JK ಪರವಾಗಿ ನಿನ್ನ ಹತ್ರ ಸಾರಿ ಕೇಳೋಗೋಣ ಅಂತ ಬಂದೋ. ನಮ್ಮಿಬ್ರಿಗೂ ಚೆನ್ನಾಗೇ ಅರ್ಥ ಆಗ್ತಿದೆ, JK ನಿನ್ನ ಹತ್ರ ಬಿಹೇವ್ ಮಾಡೋ ರೀತಿ ಯಾವುದೂ ಸರಿ ಇಲ್ಲ. ಅವನಿಗೆ ಈಗೋ ಜಾಸ್ತಿ, ಅವ್ನು ಯಾರ ಹತ್ರನೂ ಅಷ್ಟು ಈಸಿಯಾಗಿ ಸೋಲೋಕ್ಕೆ ಇಷ್ಟಪಡಲ್ಲ. ಯಾರಾದರೂ ಅವನಿಗೆ ಹಿಂತಿರುಗಿಸಿ ಮಾತಾಡಿದರೆ ಬೇಗ ಟ್ರಿಗರ್ ಆಗ್ತಾನೆ, ಅದು ಅವನ ಕ್ಯಾರೆಕ್ಟರ್. ಸೊ ನೀನೇನೂ ಬೇಜಾರಾಗಬೇಡ, ನಾವನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇವತ್ತು ನಡೆದಿದ್ದಕ್ಕೆ JK ಬದಲಾಗಿ ನಾವಿಬ್ಬರು ಸಾರಿ ಕೇಳ್ತೀವಿ. ಸಾರಿ ವಯನ್. ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ಇನ್ಫ್ಯಾಕ್ಟ್ ನಾ ಇನ್ಸಿಡೆಂಟ್ನ ಅವಾಗಲೇ ನನ್ನ ತಲೆಯಿಂದ ತೆಗೆದಾಕ್ಬಿಟ್ಟೆ. ಮತ್ತೆ JK ಏನಾದರೂ ನನಗೆ ತೊಂದರೆ ಕೊಡೋದಕ್ಕೆ ಟ್ರೈ ಮಾಡಿದರೆ ಪದೇ ನಾನು ಸುಮ್ಮನೆ ಇರಲ್ಲ. ನಾನು ಅಣ್ಣಂಗೆ ಹೇಳಿ JKಗೊಂದು ವಾರ್ನಿಂಗ್ ಕೊಡಿಸ್ತೀನಿ. ವಯನ್, ಹಾಗೆಲ್ಲ ಏನೂ ಮಾಡಬೇಡ, ಆಮೇಲೆ ಇನ್ನೂ ಇಶ್ಯೂ ದೊಡ್ಡದಾಗುತ್ತಷ್ಟೇ. ನಾವಿಬ್ಬರು ಇದ್ದೀವಲ್ಲ, ನಾವು ನೋಡ್ಕೋತೀವಿ ಬಿಡು, ಯು ಡೋಂಟ್ ವರಿ. ಓಹ್, ಥ್ಯಾಂಕ್ಸ್ ಜಿಮಿನ್. ಹಾಗಿದ್ದರೆ ನಿಮ್ಮಿಬ್ಬರು ಸಪೋರ್ಟ್ ನನ್ನ ಕಡೆಗೆ ತಾನೇ? ನನ್ನ ಕಡೆ ಇದೆ ಅಲ್ವಾ? ಎಸ್, ಐ ಆಮ್ ಸೋ ಹ್ಯಾಪಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲೇಜಲ್ಲಿ ಏನು ನಡೆಯುತ್ತೆ ಅಂತ ನೋಡೋಣ. ಕಿಮ್ಸು, ನಾ ಅಪ್ಪಕ್ಕಿಂತ ಸೇಹುನ್ಗೆ ಕಾಲ್ ಟ್ರೈ ಮಾಡ್ತಾನೇ ಇದ್ದೀನಿ, ಬಟ್ ನಾಟ್ ರೀಚಬಲ್ ಅಂತಲೇ ಬರ್ತಿದೆ. ಅವನು ಇನ್ನೂ ಕಾಲೇಜಿಗೂ ಬಂದಿಲ್ಲ. ಆ್ಯಂಡ್ ನೆನ್ನೆ ಅವ್ರ ಅಪ್ಪಂಗೆ IBP ಆಗಿದೆ ಅಂತ ಹೇಳ್ತಿದ್ದ. ಇವಾಗ ಅವ್ರ ಡ್ಯಾಡಿ ಹೇಗಿದ್ದಾರೋ ಏನೋ ಗೊತ್ತಾಗ್ತಿಲ್ಲ. ನನಗೆ ಟೆನ್ಷನ್ ಆಗ್ತಿದೆ ಕಣೆ. ವಯನ್, ಅಂಥದ್ದೇನೂ ಆಗಿರಲ್ಲ, ನೀನು ಟೆನ್ಷನ್ ಆಗಬೇಡ ಬಿಡು. ಇಲ್ಲ ಕಿಮ್ಸು, ಸೇಹುನ್ಗೆ ಕಾಲೇ ರೀಚ್ ಆಗ್ತಿಲ್ವಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಭಯ ಪಡಬೇಡ ವಯನ್, ಹೋಗಿ ಎದ್ದೋಗಿ ಸ್ವಲ್ಪ ಮುಖ ತೊಳ್ಕೊಂಡು ಬಾ, ನಿನ್ನ ಫೇಸೇ ಒಂಥರ ಡಲ್ಲಾಗಿ ಕಾಣಿಸ್ತಿದೆ. ಹೌದಾ, ಸರಿ ಆಯಿತು, ಇರು ಬಂದೆ. ನೆಕ್ಸ್ಟ್, ಇವಾಗ ನೀವು ನಿಮ್ಮ ಕಾಲೇಜ್ ವಾಶ್ರೂಮಿಗೆ ಬಂದು ಹಾಗೆ ಲೈಟಾಗಿ ನಿಮ್ಮ ಫೇಸ್ನ ವಾಶ್ ಮಾಡ್ಕೊತಿರ್ತೀರಾ. ವಯನ್, ಸೋಪ್ ಏನಾದರೂ ಬೇಕಂದರೆ ಹೇಳು, ನಾ ಇವಾಗಲೇ ತಂದು ಕೊಡ್ತೀನಿ. ಯಾವ ಬ್ರ್ಯಾಂಡ್ ಸೋಪ್ ಬೇಕು ನಿನಗೆ? JK, ನಾನು ಮೊದಲೇ ಅಪ್ಸೆಟ್ ಆಗಿದ್ದೀನಿ, ಸುಮ್ಮನೆ ಆಚೆ ಹೊರಟೋಗು. ಇಷ್ಟಕ್ಕೂ ಲೇಡೀಸ್ ವಾಶ್ರೂಮಲ್ಲಿ ನಿಂಗೇನು ಕೆಲಸ? ಔಟ್. ನನಗೆ ಹೆಲ್ಪ್ ಮಾಡೋಣ ಅಂತ ಬಂದೆ ವಯನ್, ತಪ್ಪಾ? ಶಟ್ ಅಪ್, ಐ ಡೋಂಟ್ ನೀಡ್ ಯುವರ್ ಹೆಲ್ಪ್, ಓಕೆ? ಮರ್ಯಾದೆಯಿಂದ ಆಚೆ ಹೋಗು. ಹೋಗಲ್ಲ? ಏನಿವಾಗ? JK, ಮತ್ತೆ ಶುರು ಮಾಡ್ತೀಯಾ? ಪ್ಲೀಸ್ ಹಿಂದೆ ಹೋಗು.
ನೆಕ್ಸ್ಟ್ ಒಂದು 2 ಮಿನಿಟ್ಸ್ ಬಿಟ್ಟು ನೀವು ಆ ವಾಶ್ರೂಮ್ ಒಳಗಡೆಯಿಂದ ಜೋರಾಗಿ ಕಿರುಚ್ಕೋತಾ ಇರೋ ಸೌಂಡೇ ಇಡೀ ಕಾಲೇಜ್ಗೆ ಕೇಳಿಸ್ತಿದೆ. ಬಿಕಾಸ್ ಜೆ ಕೆ ನಿಮ್ಮ ನೆಕ್ ಫುಲ್ ಹಿಕ್ಕಿಸ್ ಬೈಟ್ ಮಾಡಿ ಫೋರ್ಸಾಗಿ ಲಿಪ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೀವು ಸಖತ್ ಸ್ಟ್ರಗಲ್ ಮಾಡ್ತಿದ್ದೀರಾ. ವಯನ್ ಕಿರುಚ್ಬೇಡ, ಸುಮ್ಮನೆ ಇರೆ. ನೀ ಹೀಗೆ ಕಿರುಚ್ಕೋತಾ ಇದ್ರೆ ಇಡೀ ಕಾಲೇಜೇ ನಮ್ಮಿಬ್ಬರು ಮತ್ತೆ ಈಗೆಲ್ಲ ಮುಗ್ದೋಯ್ತು ಅನ್ಕೋತಾರಷ್ಟೇ. ನೀನು ಇವಾಗ ಒಂದು 10 ನಿಮಿಷ ಸುಮ್ಮನೆ ನಿಂತ್ಕೊಂಡ್ರೆ ನನ್ನ ಪಾಡಿಗೆ ನಾನು ಜಸ್ಟ್ ನಿನ್ನ ಸಿಂಪಲ್ಲಾಗಿ ಒಂದು ಕಿಸ್ ಮಾಡ್ಕೋತೀನಿ ಅಷ್ಟೇ. ಬಟ್ ನೀನು ಹಠ ಮಾಡಿದ್ರೆ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಏನಂತೀಯ? ಇವಾಗಂತೂ ನೀವು ಗಪ್ಚಿಪ್ ಅಂತ ಸೈಲೆಂಟ್ ಆಗೋದ್ರಿ. ನೆಕ್ಸ್ಟ್ ಚೆಕ್ಕೆ ನಿಮ್ಮನ್ನ ಹಿಡ್ಕೊಂಡು ಚೆನ್ನಾಗಿ ಲಿಪ್ಲಾಕ್ ಮಾಡ್ತಿದ್ದಾರೆ. ಗುಡ್ ಗರ್ಲ್. ಪರವಾಗಿಲ್ವೇ? ನಾ ಹೇಳಿದ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಿದ್ಯಾ. ಕೀಪ್ ಇಟ್ ಅಪ್. ಒಳ್ಳೆ ಬದಲಾವಣೆ. ನೀ ಯಾವಾಗಲೂ ನನ್ನ ಜೊತೆ ಹೀಗೆ ಇರೋ, ನಂಗೆ ಯೂಸ್ ಆಗ್ತೀಯಾ ಅಂತ ಅಗೇನ್ ಜೆ ಕೆ ನಿಮ್ಮನ್ನ ಕಿಸ್ ಮಾಡ್ತಾರೆ. ಯಾಕೆ ಅಂತಲೇ ಗೊತ್ತಿಲ್ಲ, ಜೆ ಕೆ ನಿಮ್ಮನ್ನ ಹೇಗೆ ಕಿಸ್ ಮಾಡ್ತಾ ಇರೋದು ಅವ್ರಿಗೊಂದು ರೀತಿ ಹ್ಯಾಪಿ ಫೀಲ್ ಕೊಡ್ತಿದೆ. ನೆಕ್ಸ್ಟ್ ನೀವು ಜೆ ಕೆ ಯಾವಾಗ ಕಿಸ್ನ ಬ್ರೇಕ್ ಮಾಡ್ತಾನೆ ಅವಾಗಿಂದ ಬಿಡ್ತಾನೆ ಇಲ್ಲ, ಕಂಟಿನ್ಯೂಸ್ ಆಗಿ ಕಿಸ್ ಕೊಡ್ತಾನೆ ಇದ್ದಾನೆ. ಇವಾಗ ಏನು ಮಾಡಲಿ ನಾನು ಅಂದ್ಕೊಂಡು ಈ ಸಲ ನೀವೇ ಫಸ್ಟ್ ಟೈಮ್ ಜೆ ಕೆ ಲಿಪ್ಸ್ನ ಸ್ಟ್ರಾಂಗಾಗಿ ಬೈಟ್ ಮಾಡಿಬಿಡ್ತೀರಾ. ಏನ ಮಾಡಿದೆ? ಮತ್ತೆ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನೀನನ್ನು ಬಿಡೋ ರೀತಿ ಕಾಣಿಸ್ತಾನೆ ಇಲ್ಲ, ಅದಕ್ಕೆ ಬೈಟ್ ಮಾಡಿದೆ. ಏನು ನೋಯ್ತಿದ್ಯಾ? ನೀನು ನಂಗೆ ಎಷ್ಟು ಸಲ ಇದ್ದೇ ರೀತಿ ಬೈಟ್ ಮಾಡಿದ್ಯಾ? ಅವಾಗ ನನಗೂ ಇದ್ದೇ ರೀತಿ ನೋವಾಗಿತ್ತು, ಇವಾಗ ನಿಂಗೂ ಅದೇ ಆಗಬೇಕು, ಅನ್ಭವಿಸು ಅಂದ್ಬಿಟ್ಟು ನೀವು ಫಾಸ್ಟಾಗಿ ಆ ವಾಶ್ರೂಮ್ ಡೋರ್ನ ಓಪನ್ ಮಾಡಿ ಆಚೆ ಬರ್ತೀರಾ. ನೋಡಿದ್ರೆ ಇಡೀ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಅಲ್ಲಿ ಹಾಜರಾಗಿದ್ದಾರೆ. ಜೆ ಕೆ ಬೇರೆ ಅವ್ರ ಲಿಪ್ಸ್ನ ವೈಟ್ ಮಾಡಿಕೊಂಡೆ ನಿಮ್ಮ ಹಿಂದೆನೇ ಬಂದು ನಿಂತ್ಕೋತಾರೆ. ಅಷ್ಟೇ ಇವಾಗ ನಿಮ್ಮಿಬ್ರು ಈ ರೀತಿ ಒಟ್ಟಿಗೆ ನೋಡಿ ನಿಮ್ಮಿಬ್ರು ಮಧ್ಯೆ ಏನೋ ಸಮಥಿಂಗ್ ನಡೆದಿದೆ ಅಂದ್ಕೊಂಡು ಎಲ್ಲರೂ ಗಾಸಿಪ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇ ಜೂಲಿ, ನಮ್ಮ ಜೆ ಕೆ ಈ ಭಯ ನಮ್ಮ ಕಾಲೇಜಿಗೆ ಸೇರ್ಕೊಳ್ಳೋಕ್ಕೂ ಮುಂಚೆ ಆಲ್ಮೋಸ್ಟ್ ನಿನ್ನ ಜೊತೆನೇ ಯಾವಾಗಲೂ ಜಾಲಿಯಾಗಿರ್ತಿದ್ದ. ಆದರೆ ಇವಾಗ ಈ ಭಯನ ಜೊತೆ ಲೇಡೀಸ್ ವಾಶ್ರೂಮಲ್ಲೆಲ್ಲ ರೊಮ್ಯಾನ್ಸ್ ಮಾಡ್ತಿದ್ದಾನಲ್ಲೇ. ಇವಾಗೆಲ್ಲ ನೀನು ಕೇರೆ ಮಾಡಲ್ಲ, ಅವನು ಬರೀ ಅವಳಿಂದನೇ ಅಲಿತಿರ್ತಾನೆ. ಬಾಯ್ ಮುಚ್ಚು. ನನ್ನ ಜೆ ಕೆನ ಮತ್ತೆ ನನ್ನ ಟ್ರ್ಯಾಕಿಗೆ ಬರೋ ಹಾಗೆ ನಾನು ಮಾಡ್ಕೋತೀನಿ. ಈ ಭಯನ ಏನಾದರೂ ಮಾಡಬೇಕು ಕಣೆ. ಇವಳು ಕಾಲೇಜಿಗೆ ಬಂದಾಗಿಂದ ನನ್ನ ನೆಮ್ಮದಿನೇ ಹಾಳಾಗೋಯ್ತು. ಐ ಹೇಟ್ ಹರ್. ಅಲ್ಲಿ ನೋಡು, ಜೆ ಕೆ ಲಿಪ್ಸಿಂದ ಲೈಟಾಗಿ ಬ್ಲಡ್ ಬರ್ತಿದೆ. ಪಕ್ಕ ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ ಕಣೆ ಜೋಲಿ. ಮುಗೀತು ನಿನ್ನ ಕತೆ. ಜೆ ಕೆ ಮತ್ತೆ ನಿನ್ನ ಹತ್ರ ಬರೋದು ಕನಸಿನ ಮಾತು. ಶಟಪ್. ನೆಕ್ಸ್ಟ್ ಟೈಮ್ ಸ್ಕಿಪ್. ಫೈನ್. ವಾಶ್ರೂಮಲ್ಲಿ ನಿಜವಾಗ್ಲೂ ಏನು ನಡೀತು? ಎಲ್ಲರೂ ನಿನ್ನ ಬಗ್ಗೆನೇ ಏನೋ ತುಂಬ ಬ್ಯಾಡಾಗಿ ಮಾತಾಡ್ಕೋತಿದ್ದಾರೆ ಕಣೆ. ಇಲ್ಲಿ ನೋಡು, ನಮ್ಮ ಕಾಲೇಜ್ ಗ್ರೂಪಲ್ಲೂ ನಿನ್ನ ಮತ್ತು ಜೆ ಕೆನ ಸೇರಿಸಿ ಏನೇನೋ ಸ್ಪ್ರೆಡ್ ಮಾಡ್ತಿದ್ದಾರೆ. ಜೆ ಕೆ ನಿಂಗೇನಾದರೂ ಮಾಡಿದ್ನಾ? ಕಿಮ್ಸು, ನಂಗೆ ತುಂಬ ತಲೆ ನೋಯ್ತಿದೆ ಕಣೆ, ಬಾ ಮನೆಗೆ ಹೋಗೋಣ. ವಯನ್, ಇನ್ನೂ ಒಂದು ಕ್ಲಾಸ್ ಇದೆ, ಅದನ್ನು ಮುಗಿಸ್ಕೊಂಡು ಹೋಗೋಣ. ನನ್ನಿಂದ ಆಗ್ತಿಲ್ಲ, ನಾನು ಹೋಗ್ತೀನಿ. ಹೇ ಇರು ವಯನ್, ನಾನು ಬರ್ತೀನಿ. ನೆಕ್ಸ್ಟ್ ನೀವಿಬ್ಬರು ಕ್ಲಾಸ್ ರೂಮ್ ಬಿಟ್ಟು ಆಚೆ ಬರ್ತೀರಾ. ನಮ್ಮ ಜೆ ಕೆ ಕಾಲೇಜ್ ಗ್ರೌಂಡಲ್ಲಿ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡೇ ನಗ್ತಾ ಇದ್ದಾರೆ. ಜೆ ಕೆ, ಓಯ್ ಜೆ ಕೆ, ಯಾಕೋ ಸುಮ್ಮನೆ ನಗ್ತಿದ್ಯಾ? ಏನಿಲ್ಲ ಮಗ, ಗ್ರೂಪ್ ಮೆಸೇಜ್ ನೋಡಿ ನಗು ಬಂತು. ಇಲ್ಲಿ ನೋಡು ಜಿಮನ್, ಜೆ ಕೆ ಆ್ಯಂಡ್ ವಯನ್ ವಾಶ್ರೂಮ್ ರೊಮ್ಯಾನ್ಸ್ ಅಂತೆ. ಎಲ್ಲರೂ ಡಿಸೈನಾಗಿ ಮೆಸೇಜ್ ಮಾಡ್ತಿದ್ದಾರಪ್ಪ. ವಾಟ್ ಎ ಕ್ರಿಯೇಟಿವಿಟಿ, ಕ್ರೇಜಿಯಾ. ಜೆ ಕೆ, ದಿಸ್ ಇಸ್ ಟೂ ಮಚ್. ವಯನ್ ಪಾಪ ಕಣೋ, ಅವಳ ಪಾಡಿಗಳನ್ನ ಇರೋದಿಕ್ಕೆ ಬಿಡು. ಏನು ಪಾಪನ ಅವಳು? ಪಾಪಿ ಅವಳನ್ನೇನು ಏನು ಗೊತ್ತಿಲ್ಲದಿರೋ ಅಮಾಯಿಕೆ ಅಂದ್ಕೊಂಡ್ಯಾ? ಸರಿಯಾಗಿ ಕಾಣ್ಬಿಟ್ಟು ನೋಡು ಜಿಮನ್, ನನ್ನ ತುಟ್ಟಿನ ಹೆಂಗೆ ಕಚ್ಚಿದಾಳು ಅವಳು. ವಾಟ್? ವಯನ್ನ ಹಿಂಗೆ ಮಾಡಿದ್ದು ನನಗೆ ನಂಬಿಕೆನೇ ಬರ್ತಿಲ್ಲ. ಓ, ನಿನಗೆ ನಾ ಹೇಳೋ ಮಾತಲ್ಲಿ ನಂಬಿಕೆ ಇಲ್ವಾ? ಬೇಕಿದ್ರೆ ಹೋಗಿ ಅವಳನ್ನೇ ಕೇಳು. ಹಾಗಲ್ಲ ಜೆ ಕೆ, ವಯನ್ ಯಾವತ್ತು ಹೀಗೆಲ್ಲ ಮಾಡೋಳಲ್ವಲ್ಲ, ಸೊ ಅದಕ್ಕೆ ಕೇಳಿದೆ. ಜೆ ಕೆ, ಇನ್ನೊಂದು ಸಲ ಕೇಳ್ತಾ ಇದ್ದೀನಿ, ಬೇಜಾರಾಗಬೇಡ, ನಿಜ ಹೇಳು, ನೀ ಹೇಳಿದ ನಿಜನಾ? ಜಿಮಿನಾ, ಯು ಡೋಂಟ್ ಟ್ರಸ್ಟ್ ಮೀ? ಸರಿ ಬಿಡು, ಆಯಿತು, ಇಷ್ಟೇ ನಮ್ಮಿಬ್ಬರು ಫ್ರೆಂಡ್ಶಿಪ್ ಇಷ್ಟೇ. ಹೇ, ಆಯಿತು ಬಿಡು ಜೆ ಕೆ, ನಂಬ್ತೀನಿ, ನೀ ಹೇಳಿದ ನಿಜ. ಗುಡ್. ಜಿಮಿನಾ, ನೀ ಇಲ್ಲೇ ಇರೋ, ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೋಗ್ತೀನಿ. ಎಲ್ಲಿಗೆ? ಬಂದು ಹೇಳ್ತೀನಿ ಮಗ, ನೀನು ತಯಾರನ್ನ ಕರ್ಕೊಂಡು ಮಾಮೂಲಿ ನಮ್ಮ ಅಡ್ಡಕ್ಕೆ ಬಂದ್ಬಿಡು, ಓಕೆನಾ? ಬಾಯ್. ಹೇ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಹೋಗು ಜೆ ಕೆ. ಬಟ್ ಜೆ ಕೆ ಜಿಮಿನ್ ಮಾತನ್ನ ಕಿವಿಗೆ ಹಾಕ್ಕೊಳ್ದೆ ಫಾಸ್ಟಾಗಿ ನಿಮ್ಮ ಹಿಂದೆನೇ ಓಡಿ ಬರ್ತಾರೆ ನಿಮ್ಮನ್ನ ನೋಡಿ. ಹೇ ವಯನ್, ನಿಂತ್ಕೊಳ್ಳೆ. ಛೇ, ಇವನಾ? ಕಿಮ್ಸು, ಸ್ವಲ್ಪ ಫಾಸ್ಟಾಗಿ ನಡಿ. ಸರಿ ವಯನ್. ಹೇಯ್, ನಿಂತ್ಕೊಂತ ಹೇಳ್ತಿದ್ದೀನಿ ತಾನೆ, ಸುಮ್ಮನೆ ಹೋಗ್ತಾನೆ ಇದ್ದಾಳೆ. ಫಾಸ್ಟಾಗಿ ಓಡಿ ಬಂದು ಸುಸ್ತಾಗ್ತಿದೆ ನನಗೆ.
ವಾಟರ್ ಇದ್ರೆ ಕೊಡು ಅಂತ ಜೇಕೆ ನಿಮ್ಮ ಕಾಲೇಜ್ ಬ್ಯಾಗ್ನ ಹಿಡಿದು ಜೋರಾಗಿ ಹಿಂದಕ್ಕೆ ಎಳಿತಾರೆ. ನೀವು ಒಂದು ಸ್ಟೆಪ್ ಹಿಂದೆ ಬಂದು ಜೇಕೆ ಚೆಸ್ಟ್ ಮೇಲೆ ಫೋರ್ಸಾಗಿ ಹಿಟ್ ಆಗ್ತೀರಾ. ಆ್ಯಂಡ್ ಜೇಕೆ ಸ್ವೆಟಿಂಗ್ ಪೂರ್ತಿ ನಿಮ್ಮ ನೆಕ್ ಮೇಲೆ ಡ್ರಾಪ್ ಔಟ್ ಆಗ್ತಿರುತ್ತೆ. ಅವ್ರು ಜೋರು ಓಡ್ ಬಂದಿರ್ತಾರಲ್ವಾ, ಸೊ ಜೇಕೆಗೆ ಫುಲ್ ಬೆವ್ರು ಕಿತ್ಕೊಂಡು ಬರ್ತಿದೆ. ಹೆಚ್ಚಿ ದೂರ ನಿಲ್ಲು ಜೇಕೆ, ಒಳ್ಳೆ ಬೆನ್ನಿಗೆ ಬಿದ್ದು ಬೇತಾಳೋ ಥರ ಯಾವಾಗಲೂ ನನ್ನ ಹಿಂದೆನೇ ಬರ್ತೀಯ. ನನ್ನ ಹತ್ರ ಯಾವ ವಾಟರು ಗಿಟಾರು ಏನೂ ಇಲ್ಲ, ಸುಮ್ಮನೆ ಹೋಗು. ಆಗ ಜೇಕೆ ತಕ್ಷಣ ನಿಮ್ಮ ಬ್ಯಾಗ್ನ ಕಿತ್ಕೊಂಡು ಫಾಸ್ಟಾಗಿ ಜಿಪ್ ತೆಗೆದು ಅದರೊಳಗಿಂದ ವಾಟರ್ ಬಾಟಲ್ನ ತೊಗೊತಾರೆ. ನೋಡಿದ್ರೆ ನೀವು ಆ ಬಾಟಲ್ ಫುಲ್ ವಾಟರ್ನ ಫಿಲ್ ಮಾಡಿ ಇಟ್ಕೊಂಡಿದ್ದೀರಾ. ಏನು ಮೇಡಮ್, ಇದಕ್ಕೇನಂತಾರೆ? ಮೊದಲು ಸುಳ್ಳು ಹೇಳೋದನ್ನು ಸ್ವಲ್ಪ ಕಡಿಮೆ ಮಾಡು. ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಕಣೆ ನನಗೆ. ನಾನೇನು ಅಂದ್ಕೊಂಡೆ, ಫೂಲ್ ಅಂತನಾ? ಚಾನ್ಸೇ ಇಲ್ಲ. ಈ ಜೇಕೆನ ಫೂಲ್ ಮಾಡೋ ಅಂಥವ್ರು ಇನ್ನೂ ಹುಟ್ಟಿಲ್ಲ ಅಂದ್ಬಿಟ್ಟು ಜೇಕೆ ಬಾಟಲ್ ಕ್ಯಾಪ್ನ ತೆಗೆದು ನೀರನ್ನ ಗಟಗಟ ಅಂತ ಕುಡಿದ್ಬಿಟ್ಟು ಬಾಕಿ ಮಿಕ್ಕಿರೋ ವಾಟರ್ನ ಪೂರ್ತಿ ಅವ್ರ ತಲೆ ಮೇಲೆ ಸುರ್ಕೊತಾರೆ. ನೀವು ಒಂದು ಕಿಮ್ಸು ಜೇಕೆನೇ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ, ಯಾಕಂದರೆ ಜೇಕೆ ಫುಲ್ ಹಾಟಾಗಿ ಕಾಣಿಸ್ತಾ ಇದ್ದಾರೆ. ನೆಕ್ಸ್ಟ್ ಒಂದು 2 ಡೇಸ್ ಕಳೆದು ಏನು ನಡೆಯುತ್ತೆ ಅಂತ ನೋಡೋಣ. ಫಯನ್, ಸೇಹುನ್ ಇವತ್ತು ಕಾಲೇಜಿಗೆ ಬಂದಿದ್ದಾನೆ. ಇವಾಗ ನೀನು ಎಲ್ಲಿಗೆ ಹೋದೆ? ಬೇಗ ಕ್ಲಾಸ್ ರೂಮಿಗೆ ಬಾ. ಹೌದಾ, ನಾನು ಲೈಬ್ರರಿಗೆ ಬುಕ್ ರಿಟರ್ನ್ ಮಾಡೋಣ ಅಂತ ಬಂದಿದ್ದೆ. ಒಂದು ನಿಮಿಷ ಬರ್ತೀನಿ ಇರು ಕಿಮ್ಸು. ನೆಕ್ಸ್ಟ್ ಟೈಮ್ ಸ್ಕಿಪ್. ಸೆಹುನ್, ನೀ ಹೇಗಿದ್ದೀಯಾ? ನೀನು ಯಾಕೆ 2 ಡೇಸಿಂದ ಕಾಲೇಜಿಗೆ ಬಂದಿರಲಿಲ್ಲ? ನಿನ್ನ ತಂದೆ ಇವಾಗ ಹುಷಾರಾಗಿದ್ದಾರಾ? ವಯನ್, ಏನೇ ಮಾತಾಡೋದಿದ್ರು ಕ್ಲಾಸೆಲ್ಲ ಮುಗಿದ್ಮೇಲೆ ಮಾತಾಡೋಣ. ನೀನು ಇವಾಗ ಹೋಗು, ನಿನ್ನ ಪ್ಲೇಸಲ್ಲಿ ಹೋಗಿ ಕುತ್ಕೋ ಹೋಗು. ಸೆಹುನ್, ಹೇಳಿದ್ನಲ್ಲ ಹೋಗು. ನೆಕ್ಸ್ಟ್ ಫುಲ್ ಕ್ಲಾಸು ಮುಗಿಯುತ್ತೆ. ನೀವು ಇವಾಗಲಾದರೂ ಸೆಹುನ್ ಜೊತೆ ಮಾತಾಡೋಣ ಅಂತ ನೋಡಿದರೆ ಸೆಹುನ್ ನಿಮ್ಮನ್ನ ಪೂರ್ತಿ ಇಗ್ನೋರ್ ಮಾಡಿ ಅವ್ರ ಪಾಡಿಗೆ ಅವರು ನಿಮ್ಮ ತಿರುಗು ನೋಡದೆ ಹೋಗ್ತಾ ಇದ್ದಾರೆ. ಸೆಹುನ್, ನಿಂತ್ಕೋ, ನಿನ್ನ ಜೊತೆ ಮಾತಾಡಬೇಕು ನಾನು. ಸಾರಿ ವಯನ್, ನಿನ್ನ ಜೊತೆ ಮಾತಾಡೋ ಅಂಥದ್ದು ನನಗೇನೂ ಇಲ್ಲ. ವಾಟ್? ಸೆಹುನ್, ಏನಾಯಿತು ನಿನಗೆ? ವಯನ್, ನಮ್ಮಿಬ್ಬರ ಮಧ್ಯೆ ಈ ಲವ್ ಇದೆಲ್ಲ ಸೆಟ್ ಆಗಲ್ಲ. ಲೆಟ್ಸ್ ಬ್ರೇಕಪ್. ಏನು ಹೇಳ್ತಿದ್ಯಾ ಸೆಹುನ್? ಇವಾಗ ಬ್ರೇಕಪ್ ಮಾಡೋ ಅಂಥದ್ದು ಏನಾಯಿತು? ಇನ್ನೂ ಏನಾಗಬೇಕು ವಯನ್? ಗ್ರೂಪಲ್ಲಿ ಮೆಸೇಜ್ನೆಲ್ಲ ನಾನು ನೋಡಿದೆ. ನೀನು ಆ ಜೇಕೆ ಜೊತೆನೇ ಡ್ಯೂಯೇಟ್ ಹಾಡ್ಕೊಂಡು ಆಯಾಗಿರು. ಐ ಹೇಟ್ ಯು. ಮತ್ತೆ ಲವ್ ಗಿವ್ ಅಂದ್ಕೊಂಡು ನನ್ನ ಹತ್ರ ಬರಲೇಬೇಡ, ಇದೇ ಕೊನೆ, ಗುಡ್ ಬಾಯ್ ಅಂತ ಸೆಹುನ್ ನಿಮ್ಮ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಟ್ಟು ಆ ಪ್ಲೇಸ್ ಬಿಟ್ಟೆ ಮೂವ್ ಆನ್ ಆಗ್ತಾರೆ. ನೀವು ಶಾಕಲ್ಲೇ ನಿಂತಿದ್ದೀರಾ. ನಿಮ್ಮ ಕಣ್ಣಿಂದ ಹೆಚ್ಚು ಟಿಯರ್ಸ್ ಬರ್ತಿದೆ ಆ್ಯಂಡ್ ನಿಮಗೆ ಈ ಫೀಲ್ ತುಂಬ ಪೇನ್ಫುಲ್ಲಾಗಿದೆ. ಬಟ್ ಜೇಕೆಗೆ ಸಖತ್ತು ಮಜಾ ಕೊಡ್ತಿದೆ. ಅವರು ಸ್ವಲ್ಪ ಸೈಡಲ್ಲೇ ನಿಂತು ನಿಮ್ಮ ಲವ್ ಬ್ರೇಕಪ್ ಆಗಿದ್ದನ್ನು ನೋಡಿ ಸಖತ್ ನಗಾಡ್ತಾ ಇದ್ದಾರೆ. ಅಯ್ಯೋ ಪಾಪ, ನಿಂಗೆ ಹಿಂಗೆ ಆಗಬಾರ್ದಿತ್ತು ಚಿನ್ನ. ನೋಡು, ನಿನ್ನ ಬಾಯ್ ಫ್ರೆಂಡ್ಗೆ ನಿನ್ನ ಮೇಲೆ ಒಂಚೂರು ನಂಬಿಕೆನೇ ಇಲ್ಲ. ನೀನು ನೋಡಿದ್ರೆ ಸೇಹುನ್ ಅಂತ ಯಾವಾಗಲೂ ಜಪ ಮಾಡ್ತಿದ್ದೆ. ಬಟ್ ನೋಡಿದ್ಯಾ ಇವಾಗೇನಾಯಿತು ಅಂತ? ಅವನಿಗೆ ನಿನ್ನ ಲವ್ ಬೇಕಾಗಿಲ್ಲ ವಯನ್, ಆದರೆ ನನಗೆ ನೀನು ಬೇಕು. ನೀನು ಹ್ಞೂ ಅಂದರೆ ನಾವಿಬ್ಬರು ಡೇಟ್ ಮಾಡೋಣ, ಏನಂತೀಯಾ ಅಂತ ಜೇಕೆ ನಿಮ್ಮನ್ನ ಟೈಟಾಗಿ ಹಗ್ ಮಾಡ್ಕೋತಾರೆ. ನೀವು ಸಖತ್ ಫೀಲಿಂಗಲ್ಲಿ ಇರ್ತೀರಲ್ವಾ, ಸೊ ನೀವು ಜೇಕೆನ ತಡೆಯೋದು ಇಲ್ಲ ಆ್ಯಂಡ್ ಹಿಂದಕ್ಕೆ ಪುಷ್ ಮಾಡೋದು ಇಲ್ಲ. ಸುಮ್ಮನೆ ಜೋರಾಗಿ ಗೊಳೋ ಅಂತ ಅಳ್ತಾ ಇದ್ದೀರಾ. ಜೇಕೆ ಮನಸ್ಸೊಳಗೆ ಚೆನ್ನಾಗಿ ನಗಾಡ್ಬಿಟ್ಟು ನಿಮ್ಮನ್ನ ಸಮಾಧಾನ ಪಡಿಸೋ ಥರ ಸುಮ್ಮನೆ ಆ್ಯಕ್ಟ್ ಮಾಡ್ತಿದ್ದಾರೆ. ನಿಮ್ಮ ಅಳನ್ನ ಹೇಗೆ ನಿಲ್ಲಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವರಿಗೆ. ವಯನ್, ಸುಮ್ಮನಿರೇ, ನೀನು ಇಷ್ಟು ಜೋರಾಗಿ ಅಳೋದನ್ನು ಯಾರಾದರೂ ನೋಡಿದ್ರೆ ನಾನೆಲ್ಲೋ ನಿಮಗೆ ಹೊಡೆದ್ಬಿಟ್ಟೇನೋ ಅಂದ್ಕೋತಾರಷ್ಟೇ. ಅಳ್ಬೇಡ, ಸುಮ್ಮನಿರು. ನೀನೇನು ಚಿಕ್ಕ ಮಗುನಾ? ಹೇಯ್, ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೋ ಜೇಕೆ. ನೀನು ಯಾಕೋ ನನ್ನ ಲೈಫಲ್ಲಿ ಬಂದೆ? ಇವತ್ತು ಸೆಹುನ್ ನನಗೆ ಬ್ರೇಕಪ್ ಅಂತ ಹೇಳೋದಕ್ಕೆ ಮೂಲ ಕಾರಣನೇ ನೀನು. ನೀನು ಸುಮ್ಮನೆ ಬಿಡಲ್ಲ ನಾನು, ಪಾಪಿ ಅಂದ್ಬಿಟ್ಟು ನೀವು ಜೇಕೆನ ಪಟ ಅಂತ ಕಂಟಿನ್ಯೂಸ್ ಆಗಿ ಹೊಡಿತಾ ಇದ್ದೀರಾ. ಅವ್ರು ಮೊದಲೇ ಜಿಮ್ ಬಾಡಿ, ನಿಮ್ಮ ಏಟ್ಗಳೆಲ್ಲ ಅವ್ರಿಗೆ ಯಾವ ಲೆಕ್ಕ? ನೀವು ಅವ್ರನ್ನ ಹೊಡೆದಷ್ಟು ನಿಮ್ಮ ಕೈಗೆ ಪೆಟ್ಟಾಗ್ತಿದೆ. ನಮ್ಮ ಜೇಕೆಗೆ ನೀವು ಅಷ್ಟು ಹೊಡಿತಾ ಇದ್ರು, ಅವ್ರು ನಿಮ್ಮನ್ನ ತಡೀತಾ ಇಲ್ಲ, ನಿಮ್ಮನ್ನೇ ಡೀಪಾಗಿ ನೋಡ್ತಾ ನಿಂತಿದ್ದಾರೆ. ನೀವು ಜಾಸ್ತಿ ಹೊತ್ತು ನಿಮ್ಮ ಐಸ್, ಚೀಕ್ಸ್, ನೋಸ್ ಆ್ಯಂಡ್ ನಿಮ್ಮ ಫೇಸೇ ಫುಲ್ಲು ರೆಡ್ಡಿಶ್ ಆಗಿ ಕ್ಯೂಟಾಗಿ ಕಾಣಿಸ್ತಿದೆ. ಜೇಕೆ ಹಾರ್ಟ್ಗೆ ಏನೋ ಒಂಥರ ಹೊಸದಾಗಿ ಫೀಲ್ ಆಗ್ತಿದೆ. ನೆಕ್ಸ್ಟ್ ಜೇಕೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ತುಂಬ ಸಾಫ್ಟ್ ಆ್ಯಂಡ್ ಜೆಂಟಲಾಗಿ ನಿಮ್ಮ ಲಿಪ್ಸಲ್ಲಿ ಒಂದು ಕಿಸ್ ಮಾಡ್ತಾರೆ. ನಿಮಗೆ ಮಾತೇ ನಿಂತೋಯ್ತು. ನೀವು ಸಡನ್ ಸೈಲೆಂಟಾಗಿ ಜೇಕೆ ಕಣ್ಗಳನ್ನೇ ತುಂಬ ಹತ್ತಿರದಲ್ಲಿ ನೋಡ್ತಿದ್ದೀರಾ. ಈ ಸಲ ನಮ್ಮ ಜೇಕೆ ಕಣ್ಣಲ್ಲಿ ಲಸ್ಟ್ ಬದಲಿಗೆ ಸಮಥಿಂಗ್ ಬೇರೆ ಏನೋ ಕಾಣಿಸ್ತಿದೆ. ಓಕೆ, ಇಲ್ಲಿಗೆ ಈ ಪಾರ್ಟ್ನ ಎಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ನಿಮ್ಗೆ ಈ ಪಾರ್ಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರು ಅಷ್ಟಾಗಿ ಲೈಕ್ನೇ ಮಾಡ್ತಿಲ್ಲ, ಯಾಕೆ ಯಾರಿಗೂ ಇಷ್ಟ ಆಗ್ತಿಲ್ವ ಅಷ್ಟಾಗಿ? ಮ್ಯಾಕ್ಸಿಮಮ್ ಅಂದರೆ 15 to 16 ಅಷ್ಟೇ ಲೈಕ್ ಬಂದಿರುತ್ತೆ. ವ್ಯೂಸ್ ಬಂದು ಒಂದು 100 ಮೇಲೆ ಹೋದ್ರೂ ಲೈಕ್ಸ್ ಮಾತ್ರ ಅಷ್ಟಿರುತ್ತೆ. ಯಾಕೆ ಅಷ್ಟು ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಇಷ್ಟ ಆಗ್ತಿಲ್ವಾ?
ನೀವು ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಕೊಟ್ಟರೆ ತಾನೇ ಚಾನಲ್ಲು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನನಗೂ ನೆಕ್ಸ್ಟ್ FFನ ಬೇಗ ಬೇಗ ಅಪ್ಲೋಡ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಬಟ್ ನೀವು ಯಾರೂ ಅಷ್ಟಾಗಿ ಸಪೋರ್ಟೇ ಮಾಡಲ್ಲ ಅಂತೀರಾ. ನಾನು ಹೇಗೆ ಅವಾಗವಾಗ FF ಆಗ್ತಾ ಇರಲಿ ನೀವೇ ಹೇಳಿ. ಸೀರಿಯಸ್ಲಿ ನನಗೆ ಇಂಟ್ರೆಸ್ಟೇ ಬಿಟ್ಟು ಹೋಗ್ಬಿಟ್ಟಿದೆ.